ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಶ್ರೀಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಹಿಂದಿನ ಪ್ರವಚನದಲ್ಲಿ ಶೃಂಗಿ ಶಾಪ ಕೊಟ್ಟದ್ದು, ತಂದೆಯಾದ ಶಮೀಕರಿಗೆ ದುಃಖವಾದದ್ದು, ಈ ವಿಷಯವನ್ನು ಹಿಂದೆ ನಿರೂಪಣೆ ಮಾಡಿದ್ದೇವೆ. ಈಗ ಶಮೀಕ ಋಷಿಗಳು ಪರೀಕ್ಷಿತ ರಾಜನಿಗೆ ಶೃಂಗಿಯ ಶಾಪದ ವಿಷಯವನ್ನು ಒಬ್ಬ ವ್ಯಕ್ತಿಯ ಮೂಲಕ ಹೇಳಿ ಕಳಿಸ್ತಾರೆ. ಆ ವಿಷಯ ಪರೀಕ್ಷಿತನ ಕಿವಿಗೆ ಮುಟ್ಟಿತು. ಸಾವಿನ ಶಾಪದ ವಿಷಯ ತಿಳಿದಾಗಲೂ ಕೂಡ ಪರೀಕ್ಷಿತ ರಾಜ ಸ್ವಲ್ಪವೂ ಕೂಡ ಉದ್ವಿಗ್ನನಾಗಲಿಲ್ಲ. ತಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಯಿತು ಅನ್ನುವಂತಹ ಒಂದು ಸಂತೋಷದಲ್ಲಿ ಇದನ್ನು ಶಾಪವನ್ನು ಸಂತೋಷದ ಆನಂದದಿಂದ ಸ್ವಾಗತಿಸಿದ. ಇವನ ಈ ವರ್ತನೆಯನ್ನು ಕಂಡು ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು. ಪರೀಕ್ಷಿತ ಅಪರಾಧದಿಂದ ಇನ್ನೂ ದೊಡ್ಡವನಾದ. ರಾಜ್ಯವನ್ನು ತೆರೆದ ನಾರುಮಡಿಯನ್ನುಟ್ಟು ಗಂಗಾ ತೀರಕ್ಕೆ ಸಾಧನೆಗೆ ಎಂದು ಹೊರಟ. ಅಲ್ಲಿ ಗಂಗಾ ತೀರಕ್ಕೆ ಬಂದ. ಆದದ್ದೆಲ್ಲ ಉಳಿತಾಯ ಆಯಿತು, ಶ್ರೀಧರನ ಸಾಧನೆಗೆ ಸಂಪತ್ತಾಯಿತು ಅಂತ ದಾಸರು ಹೇಳಿದ ರೀತಿಯಲ್ಲಿ ಇಂತಹ ಭಾವನೆಯನ್ನು ತನ್ನಲ್ಲಿ ತುಂಬಿಕೊಂಡ. ಈ ಶಾಪ ಬಂದದ್ದು ಒಳ್ಳೆಯದಾಯಿತು ಅಂತ ಭಾವಿಸಿದ. ಹೀಗೆ ಪರಮ ಭಾಗವತರ ವರ್ತನೆ ಹೀಗೆ ಇರ್ತದೆ. ಅಲ್ಲಿ ಕುಂತಿ ಹತ್ರ ಕೃಷ್ಣ ಕೇಳ್ತಾನೆ, ನೀನು ಇದುವರೆ ಕಷ್ಟವೇ ಬಿಟ್ಟು ಏನಾದರೂ ಸುಖ ಪಡಬೇಕು ಅಂತಿದ್ದರೆ ಕೇಳು, ವರ ಕೊಡ್ತೇನೆ ಅಂತೇಳಿ ಹೇಳಿದಾಗ ಕುಂತಿ ಹೇಳೋದು, ನನಗೆ ಇವತ್ತಿನವರೆಗೆ ಎಷ್ಟು ಆಪತ್ತು, ಯಾವ ರೀತಿ ಆಪತ್ತು ಬರ್ತಾ ಇತ್ತೋ ಮುಂದೆಯೂ ಕೂಡ ಹಾಗೆಯೇ ಆಪತ್ತೇ ಬರಲಿ ಅಂತ ಕೇಳಿದ್ಲು. ಹಾಗೆಯೇ ಪರೀಕ್ಷಿರಾಜನು ಕೂಡ ಶಾಪವನ್ನು ಸ್ವಾಗತಿಸ. ಹಾಗೆಯೇ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು ವಿಜಯಧ್ವಜರು ಅಂತ. ಅವರೂ ಕೂಡ ನನ್ನ ವ್ಯಾಖ್ಯಾನದಿಂದ ದೇವರೇ ನೀನು ತೃಪ್ತನಾಗಿದ್ದಲ್ಲಿ ನನ್ನಲ್ಲಿರುವ ಅಲ್ಪ ಸ್ವಲ್ಪ ಸಂಪತ್ತನ್ನು ಕೂಡ ನಾಶ ಮಾಡಿ ನನ್ನ ದರಿದ್ರನಾಗಿ ಮಾಡು ಅಂತ ಕೇಳಿಕೊಳ್ತಾರೆ ವಿಜಯಧ್ವಜರು. ದಾರಿದ್ರ್ಯವನ್ನು ಕೇಳುವುದು ಹುಚ್ಚಿತನ ಅಂತ ನಮಗೆ ಕಾಣಬಹುದು. ಆದರೆ ಮಹಾತ್ಮರ ವಿಚಾರ ಹೇಗೆ ದ್ರೌಪದಿ ಕೇಳಿದ್ದು ಹಾಗೆ ಇವರು ಕೂಡ ಭಗವಂತನ ಪ್ರೀತಿಯನ್ನು ಬಯಸುವವರು. ಆ ರೀತಿಯ ಪ್ರವೃತ್ತಿ ಅವರಲ್ಲಿ ಇರ್ತದೆ. ಹಾಗೆಯೇ ರಂತಿದೇವ ಅಂತ ಒಬ್ಬ ಇದ್ದಾನೆ. ಅವನು ಹೇಳ್ತಾನೆ, ದೇವರೇ ನೀನು ನನ್ನ ಕೃತಿಯಿಂದ ನನ್ನ ಒಂದು ನಡತೆಯಿಂದ ನಿಂದಿಗೆ ತೃಪ್ತಿ ಆಗಿದ್ದಲ್ಲಿ ಲೋಕದಲ್ಲಿ ಎಲ್ಲರಿಗೂ ಬರುವ ದುಃಖ ನನಗೇನೇ ಬರಲಿ, ಅವರಿಗೆ ಯಾರಿಗೂ ಆ ದುಃಖ ಬರೋದು ಬೇಡ, ಅವರೆಲ್ಲರ ದುಃಖ ನನಗೆ ಬರಲಿ ಅಂತ ಪ್ರಾರ್ಥಿಸಿಕೊಳ್ತಾನೆ. ನರಸಿಂಹದೇವರು ಪ್ರಹ್ಲಾದನನ್ನು ಕೇಳ್ತಾರೆ, ನೀನು ಮೋಕ್ಷಕ್ಕೆ ಬಾ ಅಂತ ಹೇಳಿದರೆ ಪ್ರಹ್ಲಾದ ಹೇಳ್ತಾನೆ, ದೀನ ಜನರು ನನ್ನ ಸ್ನೇಹಿತರನ್ನು ಬಿಟ್ಟು ನಾನೊಬ್ಬನೇ ಮೋಕ್ಷಕ್ಕೆ ಬರೋದಿಲ್ಲ ಅಂಥೇಳಿ. ಹೀಗೆ ಪುರಾಣವನ್ನು ಅವಲೋಕನೆ ಮಾಡಿದಾಗ ನಮಗೆ ಬೆರಗಾಗುವ ನಡತೆಯುಳ್ಳಂತಹ ಮಹಾತ್ಮರು ಅನೇಕ ಮಂದಿ ನಮಗೆ ಕಾಣಿಸ್ತಾರೆ. ದುಃಖ, ದಾರಿದ್ರ್ಯ, ಮೃತ್ಯು ಎಲ್ಲವನ್ನೂ ಕೂಡ ಲೆಕ್ಕಕ್ಕೆ ತಂದುಕೊಳ್ಳದ ಮಹಾನುಭಾವರಲ್ಲಿ ಪರೀಕ್ಷಿರಾಜನು ಕೂಡ ಒಬ್ಬನ ಪ್ರಮುಖನಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಈ ಪರೀಕ್ಷಿತ ರಾಜನ ಆ ತ್ಯಾಗ, ಔದಾರ್ಯಕ್ಕೆ ಲೋಕವನ್ನೇ ಪವಿತ್ರ ಮಾಡತಕ್ಕಂತಹ ಋಷಿಗಳೆಲ್ಲ ಅವನ ಸಮೀಪಕ್ಕೆ ಗಂಗಾ ತೀರಕ್ಕೆ ಬಂದು ಸೇರ್ತಾರೆ. ಯಾರೆಲ್ಲ? ಅತ್ರಿ, ವಸಿಷ್ಠ, ಚವನ, ಕೃಪ, ಅರಿಷ್ಟನೇಮಿ, ಭೃಗು, ಅಂಗಿರಸ್ಸು, ಪರಾಶರ, ಗಾಧಿಯ ಮಗ ವಿಶ್ವಾಮಿತ್ರರು, ಪರಶುರಾಮದೇವರು, ಉಚಥ್ಯ, ಇಂದ್ರಪ್ರಮದ, ಇದ್ಮವಾಹ, ಮೇಧಾತಿಥಿ, ದೇವಲ, ಆರ್ಚಿಷೇಣ, ಭರದ್ವಾಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಔರ್ವ, ಕವನ, ಅಗಸ್ತ್ಯ, ವ್ಯಾಸ ಋಷಿಗಳು, ಹೀಗೆ ಬ್ರಹ್ಮರ್ಷಿಗಳು, ರಾಜರ್ಷಿಗಳು,
ಎಲ್ಲರೂ ಕೂಡ ದೇವರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಆಗಿರತಕ್ಕಂಥ ಎಲ್ಲ ಮುನಿಗಳು ಅವನ ಸಮೀಪಕ್ಕೆ ಬರ್ತಾರೆ. ಜ್ಞಾನಿಗಳನ್ನು ಕಂಡ ಪರೀಕ್ಷಿತನಿಗೆ ಬಹಳ ಸಂತೋಷ ಆಗ್ತದೆ. ನನ್ನ ಜೀವಿತವೇ ಧನ್ಯ ಅಂತ ಹಿಗ್ಗುತ್ತಾನೆ, ಉದ್ಗರಿಸ್ತಾನೆ. ಧನ್ಯ ನಾನು ಅಂತ ಉದ್ಗರಿಸ್ತಾನೆ, ಹಿಗ್ಗುತ್ತಾನೆ. ಹಾಯೇ ಇದು ಶೃಂಗಿಯ ಶಾಪ ಅಲ್ಲ, ನನಗೆ ಸಜ್ಜನರ ಸಮಾಗಮದ ವರ ಅಂತೇಳಿ ಹೇಳಿ ಸಂತೋಷ ಪಡ್ತಾನೆ. ರಾಜ್ಯ, ವೈಭವ, ಮನೆ, ಮಡದಿ ಈ ಅಸಾರ ಭೋಗದಲ್ಲಿಯೇ ಆಸಕ್ತನಾದ ನನಗೆ ಶೃಂಗಿಯ ಶಾಪ ಎನ್ನುವ ಒಂದು ಬಲೆ ಬೀಸಿ ನನ್ನನ್ನು ಭಗವಂತನ ಕಡೆಗೆ ಒಲವು ಬರುವಂತೆ ಮಾಡಿದ್ದೆ, ಭಗವಂತನ ಕಡೆಗೆ ನಾನು ಒಯ್ದಿದೆ ಅಂತೇಳಿ ಹೇಳಿ ಅವನು ಹೇಳ್ತಾನೆ. ಅಷ್ಟು ಸಂತೋಷ ಪಡ್ತಾನೆ. ಇದೊಂದು ನನಗೆ ಈ ರೀತಿಯ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಸುವರ್ಣ ಅವಕಾಶ ಅಂತ ಸಂತೋಷದಿಂದ ಇರ್ತಾನೆ. ಹಾಗೆ ದುಃಖ ಪಡಬೇಕಾಗಿತ್ತು, ನಾನು ಸಾಯ್ತೇನೆ ಅಂತ ಆ ದುಃಖ ಲೇಷವೂ ಇಲ್ಲ. ಋಷಿ ಸಮುದಾಯಕ್ಕೆ ಕೈ ಮುಗಿತಾನೆ, ಕೇಳಿಕೊಳ್ತಾನೆ, ಜ್ಞಾನಿವರಿಯರೇ, ಭಗವಂತನಲ್ಲಿ ಆಸಕ್ತನಾದವನು ನಾನು ನಿಮ್ಮೆಲ್ಲರ ಸೇವಕನಾಗಿದ್ದೇನೆ. ನನ್ನ ಜನ್ಮಾಂತದ ಸುಕೃತ ಎಲ್ಲ ಇಂದು ಒಟ್ಟುಗೂಡಿದೆ. ಬ್ರಾಹ್ಮಣನಿಂದ ಪ್ರೇರಿತನಾದ ತಕ್ಷಕ ನನ್ನ ಕಡಿಯಲಿ ನಾನು ಸಾಯ್ತೇನೆ, ತೊಂದರೆ ಇಲ್ಲ. ಆದರೆ ನೀವೆಲ್ಲರೂ ಕೂಡ ಭಗವಂತನ ಮಂಗಳ ಮಹಿಮೆಯನ್ನು ಕೊಂಡಾಡಬೇಕು, ನನ್ನ ಕಿವಿಗೆ ಮುಟ್ಟುವ ಹಾಗೆ ಕೊಂಡಾಡಬೇಕು ಅಂತೇಳಿ ಹೇಳಿ ಋಷಿಮುನಿಗಳನ್ನೆಲ್ಲ ಪ್ರಾರ್ಥಿಸಿಕೊಳ್ತಾನೆ. ಮತ್ತು ಹೇಳ್ತಾನೆ, ನಾನು ಮುಂದೆ ಯಾವ ಜನ್ಮವನ್ನು ಹೊಂದುವುದಿದ್ದರೂ ಕೂಡ ಭಗವಂತನ ಪರಮ ಭಕ್ತನಾಗಿ ಜನಿಸಬೇಕು, ಅದು ನನ್ನ ಪ್ರಾರ್ಥನೆ. ಅಲ್ಲದೆ ನನ್ನಿಂದ ಹಿರಿಯರಾದವರಲ್ಲಿ ಭಕ್ತಿ, ನನಗೆ ಸಮಾನರಾದವರಲ್ಲಿ ಪ್ರೀತಿ, ನನ್ನಿಂದ ಕೆಳಗೆ ಇರತಕ್ಕವರ, ನನ್ನಿಂದ ಹೀನರಾದವರಲ್ಲಿ ಅನುಕಂಪ, ಇದೆಲ್ಲ ನನಗೆ ಬೆಳಿಬೇಕು. ಹಾಗೆ ಇರುವ ವ್ಯಕ್ತಿಯಾಗಿ ನನಗೆ ಜನ್ಮ ಬರಬೇಕು. ಮಹಾತ್ಮರು ನಿಮಗೆಲ್ಲರಿಗೂ ಕೂಡ ಭಕ್ತಿಯ ಪ್ರಣಾಮಗಳು ಅಂತೇಳಿ ಅವನು ಎಲ್ಲರಿಗೂ ಭಕ್ತಿಯಿಂದ ನಮಸ್ಕಾರವನ್ನು ಮಾಡುವಾಗ ಆ ಧೀರತನವನ್ನು ಕಂಡ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರಂತೆ, ದೇವದೊಂದಿಬೆಗಳು ಮೊಳಗ್ತಾವಂತೆ. ಅಷ್ಟು ಒಂದು ಸಂತೋಷ. ಆ ದೇವತೆಗಳು ಕೂಡ ಅಷ್ಟು ಆನಂದವನ್ನು, ಅವನ ಆ ಚರ್ಯೆಯನ್ನು ನೋಡಿ ಆನಂದ ಪಡ್ತಾರಂತೆ. ಹೀಗೆ ಪರೀಕ್ಷಿತ ಆ ಶಾಪಕ್ಕೆ ಗುರಿಯಾಗಿ ಈ ಸ್ಥಿತಿಯನ್ನು ಮುಟ್ಟಿದ, ಈ ರೀತಿಯ ಒಂದು ಸ್ಥಿತಿಯನ್ನು ಮುಟ್ಟಿದ. ಅವನು ಅಪರಾಧ ಮಾಡಿದರೂ ಕೂಡ ಪಶ್ಚಾತ್ತಾಪದಿಂದ ಬಹಳ ಉನ್ನತ ಸ್ಥಾನವನ್ನು ಮುಟ್ಟಿದ. ತಾಪದಿಂದ ಎಂತಹ ಅಪರಾಧ ಮಾಡಿದವನು ಉದ್ಧಾರ ಆಗ್ತಾನೆ, ಉನ್ನತ ಸ್ಥಾನವನ್ನು ಹೊಂದುತ್ತಾನೆ ಅನ್ನೋದಕ್ಕೆ ಪರೀಕ್ಷಿತ ರಾಜನೇ ಪ್ರತ್ಯಕ್ಷ ನಿದರ್ಶನ ಅಂತೇಳಿ ಹೇಳ್ತಾರೆ. ನಾವು ಜೀವನದಲ್ಲಿ ಪರೀಕ್ಷಿತನ ಹಾಗೆ ಅಪರಾಧವನ್ನು ಮಾಡ್ತೇವೆ. ಪರೀಕ್ಷಿತ ಹಸಿವಾಗಿದೆ, ಬಾಯಾರಿಕೆ ಆಗಿದೆ, ಮುನಿಗಳನ್ನು ಆಶ್ರಯಿಸಿದ, ಬಾಯಾರಿಕೆ ಆಗಿದೆ, ನೀರು ಕೊಡಿ ಅಂತ ಪ್ರಾರ್ಥಿಸಿದ ಮುನಿಗಳಲ್ಲಿ, ಶಮೀಕರಲ್ಲಿ ಅವರು ಏನು ಉತ್ತರಿಸಲಿಲ್ಲ. ಯಾಕೆ ಉತ್ತರಿಸಲಿಲ್ಲ ಅಂತ ತಿಳ್ಕೊಳ್ಳದೆ ತಾನು ಆ ಮುನಿಗಳಿಗೆ ಅವಮಾನ ಮಾಡಿದ. ಸತ್ತ ಹಾವನ್ನು ಹೆಗಲಿಗೆ ಹಾಕಿ ಅವಮಾನ ಮಾಡಿದ. ಸಾವು ರೂಪವಾದ ಒಂದು ಶಾಪಕ್ಕೆ ಗುರಿಯಾದ. ಹಾಗೆ ನಾವು ಕೂಡ ಸಮಾಜದಲ್ಲಿ, ಜೀವನದಲ್ಲಿ ಹಸಿವಾಗಿದೆ, ನಮಗೆ ಬಾಯಾರಿಕೆ ಆಗಿದೆ, ಅದರ ಪರಿಹಾರಕ್ಕೆ ಅಂತ ನಾವು ಧರ್ಮವನ್ನು ಆಶ್ರಯಿಸ್ತೇವೆ. ಆದರೆ ಧರ್ಮದಿಂದ ನಮಗೆ ಪ್ರಯೋಜನ ಆಗಲಿಲ್ಲ. ಧರ್ಮದಿಂದ ನಾವು ಪ್ರಯೋಜನವನ್ನು ಅಪೇಕ್ಷಿಸುವುದು ಆಗಲಿಲ್ಲ ಅಂಥೇಳಿ ಆ ವ್ಯರ್ಥವಾದ ಧರ್ಮವೇ ಬೇಡ ನಮಗೆ, ದೇವರೂ ಬೇಡ ಅಂತ ದೇವರನ್ನು ಅವಮಾನ ಮಾಡ್ತೇವೆ, ತುಚ್ಛೀಕರಿಸ್ತೇವೆ. ಆಗ ಆ ಮುನಿಗಳನ್ನು ಕಾರಣ ತಿಳಿಯದೆ ತುಚ್ಛೀಕರಿಸಿದ, ಅವಮಾನಿಸಿದ ಶಮೀಕನು ಸಾವಿಗೆ ತುತ್ತಾದ ಹಾಗೆ ನಾವು ಕೂಡ ಜೀವನದಲ್ಲಿ ಧರ್ಮಕ್ಕೆ, ದೇವರಿಗೆ ಅಪಮಾನ ಮಾಡಿದರೆ, ಅಲಕ್ಷ್ಯ ಮಾಡಿದರೆ, ಅಪಮಾನ ಮಾಡಿದರೆ ನಮಗೂ ಕೂಡ ಹೀಗೆ ಆಪತ್ತು ಬರ್ತದೆ ಅಂತೆ ಈ ಒಂದು ಪರೀಕ್ಷಿತನ ಒಂದು ಘಟನೆಯಿಂದ ನಾವು ತಿಳ್ಕೊಳ್ಬೇಕು ಅಂತೇಳಿ ಹೇಳಿ ಇದೊಂದು ನಮಗೆ ಆದರ್ಶ ಅಂತೇಳಿ ತಿಳ್ಕೊಳ್ಬೇಕು. ಪರೀಕ್ಷಿತ ಕೆಟ್ಟದ್ದು ಮಾಡಿದರೂ ಕೂಡ ಪಶ್ಚಾತ್ತಾಪದಿಂದ ಆ ಕೆಟ್ಟದ್ದನ್ನು ಸರಿಪಡಿಸಿಕೊಂಡ. ಶಿಕ್ಷೆ ದೊರೆತು ಶಿಕ್ಷೆ ಬಂತು ಅವನಿಗೆ. ಶಿಕ್ಷೆ ಬಂದರೆ ಅವನು ತ್ಯಾಗಿಯಾಗಿ, ಯೋಗಿಯಾಗಿ, ಧ್ಯಾನ ನಿರತನಾದ, ಸಜ್ಜನರಿಗೆಲ್ಲ ಅವನು ಪ್ರೀತಿಪಾತ್ರನಾದ. ಅಂತಹ ಒಂದು ಸ್ಥಿತಿಯನ್ನು ಮುಟ್ಟಿದ. ಹಾಗಾದರೆ ಪಶ್ಚಾತ್ತಾಪದಿಂದ ನಾವು ಉತ್ತಮರಾಗ್ತೇವೆ ಅನ್ನೋದಾಗಿ ಒಂದು ಲೌಕಿಕವಾದ ಒಂದು ಕಾರಣವನ್ನು ಸೂಚಿಸ್ತಾರೆ. ಒಬ್ಬ ಸಂಧ್ಯಾಕಾಲದಲ್ಲಿ, ಯೋಗಿಯಾದವನು ಸಂಧ್ಯಾಕಾಲದಲ್ಲಿ ನಿದ್ದೆಯಲ್ಲಿದ್ದವನಿಗೆ ಎಚ್ಚರ ಆಗಲಿಲ್ಲ. ಗಾಢ ನಿದ್ರೆಯಲ್ಲಿ ಸಂಧ್ಯಾಕಾಲವನ್ನು ಕಳೆದ.
ಆಗ ಕಲಿ ಅಲ್ಲಿಗೆ ಹೋದಂತೆ. ಕಲಿ ಹೋಗಿ ಅವನನ್ನು ಎಚ್ಚರಿಸಿದಂತೆ. ಎಚ್ಚರಿಸಿದಾಗ ಅವನು ಎಚ್ಚರಗೊಂಡು ಆಶ್ಚರ್ಯ ಪಡ್ತಾನಂತೆ. ಕಲಿ ಹತ್ರ ಕೇಳ್ತಾನೆ, ಎಲೆ ಕಲಿಯೇ, ನೀನು ಎಲ್ಲರಿಂದ ಕೆಟ್ಟ ಕೆಲಸವನ್ನು ಮಾಡಿಸ್ತಕ್ಕವನು. ನಾನು ಸಂಧ್ಯಾಕಾಲದಲ್ಲಿ ಹೇಳಲಿಲ್ಲ ಅಂತ ನನ್ನನ್ನು ಎಚ್ಚರಿಸ್ತಾ ಇದೆಯಲ್ಲ, ಇದು ನನಗೆ ಬಹಳ ಆಶ್ಚರ್ಯವಾಗಿದೆ. ಎಂದೂ ಹೀಗೆ ಮಾಡುವವನಲ್ಲ. ಈಗ ಯಾಕೆ ಹೀಗೆ ಮಾಡಿದ, ನನಗೆ ಆಶ್ಚರ್ಯವಾಗ್ತಾ ಇದೆ ಅಂತ ಆ ಯೋಗಿ ಹೇಳಿದಾಗ, ಆಗ ಆ ಕಲಿ ಹೇಳ್ತಾನೆ, ನೋಡು, ನೀನು ಸಂಧ್ಯಾಕಾಲದಲ್ಲಿ ನಿದ್ರೆಯಲ್ಲಿದ್ದಿ, ಎಚ್ಚರ ಆಗಲಿಲ್ಲ, ಸಂಧ್ಯಾಹೀನನಾಗಿದ್ದಿ. ನಾನು ನಿನ್ನನ್ನು ಎಚ್ಚರಿಸದೆ ಹೋದರೆ ಮುಂದೆ ಎಚ್ಚರವಾದಾಗ, ಅಯ್ಯೋ ದೇವರೇ, ಸಂಧ್ಯಾಕಾಲದಲ್ಲಿ ನಾನು ನಿದ್ರೆ ಮಾಡಿ ಅನರ್ಥಕ್ಕೀಡಾದೆ, ಸಂಧ್ಯಾವನೆ ಮಾಡಲಿಲ್ಲ ಅಂತ ಪಶ್ಚಾತ್ತಾಪದಲ್ಲಿ ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥಿಸ್ತಿ. ಆದ್ದರಿಂದ ನೀನು ಭಗವಂತನಿಗೆ ಮತ್ತು ಸಮೀಪನಾಗ್ತಿ, ಅನುಗ್ರಹ ಪಾತ್ರನಾಗ್ತಿ. ಹಾಗಾಗಬಾರ್ದು, ಅದಕ್ಕೋಸ್ಕರ ನಾನು ನಿನ್ನನ್ನು ಎಚ್ಚರಿಸಿದೆ ಅಂತ ಕಲಿ ಹೇಳ್ತಾ ಇದ್ದಾನೆ. ಇದರ ವಿಷಯ ಎಂಥದ್ದು ಹೇಳಿದರೆ, ಆಪತ್ತು ಮಾಡಿದರೂ ಕೂಡ ಸಜ್ಜನರು ಆಪತ್ತಿಗೆ ಒಂದು ತಪ್ಪು ಮಾಡಿದರೂ ಕೂಡ ಪಶ್ಚಾತ್ತಾಪದಿಂದ ಉತ್ತಮ ಒಂದು ಸ್ಥಿತಿಯನ್ನು ಮುಟ್ಟುತ್ತಾರೆ, ಬೆಳೆಸಿಕೊಳ್ತಾರೆ, ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಹೇಳಿದ್ದಷ್ಟೇ. ಹೀಗೆಲ್ಲ ಪರೀಕ್ಷಿತ ತಪ್ಪು ಮಾಡಿ ಉತ್ತಮ ಸ್ಥಾನವನ್ನು ಪಶ್ಚಾತ್ತಾಪೂರ್ವಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿ ಉತ್ತಮ ಸ್ಥಾನವನ್ನು ಹೊಂದಿದ್ದಾನೆ ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ. ಪಶ್ಚಾತ್ತಾಪದಿಂದ ಉದ್ಧಾರ ಆಗ್ತಾರೆ ಅನ್ನೋದಕ್ಕೆ ಪರೀಕ್ಷಿತ ಒಳ್ಳೆಯ ದೃಷ್ಟಾಂತ ಅಂತ ಹೇಳ್ತಾರೆ. ಎಲ್ಲ ಕಡೆಯಿಂದ ಬಂದ ಋಷಿಮುನಿಗಳಿಗೆ ಪರೀಕ್ಷಿತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಜ್ಞಾನಿಗಳಾದ ನೀವೆಲ್ಲ ಒಟ್ಟು ಕೂಡಿದ್ದೀರಿ, ಸಾಯುವ ಘಟ್ಟ ಮುಟ್ಟಿದಾಗ ಜೀವ ಏನು ಮಾಡಬೇಕು, ಈ ವಿಷಯವನ್ನು ನೀವೆಲ್ಲರೂ ಚರ್ಚೆ ಮಾಡಿರಿ ಅಂತೇಳಿ ಹೇಳಿ ಚರ್ಚೆಗೆ ಅವಕಾಶವನ್ನು ಪ್ರಾರ್ಥಿಸ್ಕೊಳ್ತಾನೆ. ಚರ್ಚೆ ಮಾಡಲಿಕ್ಕೆ ತೊಡಗುವ ಸಂದರ್ಭದಲ್ಲಿಯೇ ಶುಕಮುನಿಗಳು ಅಲ್ಲಿ ಬರ್ತಾರೆ. ಶುಕಮುನಿಗಳು ಬಂದು, ಒಂದು ಶಾಸ್ತ್ರದಲ್ಲಿ ಮಾತು, ನಮಗೆ ನಮ್ಮ ಸಾಧನೆ ಪಕ್ವವಾದಾಗ ನಮಗೆ ಒಬ್ಬರು ಸ್ವರೂಪೋದ್ಧಾರಕ ಗುರುಗಳು ಅಂತಿರ್ತಾರೆ. ಅವರು ತಾವಾಗಿಯೇ ನಮ್ಮ ಹತ್ರ ಬಂದು ನಾವೇನು ಮಾಡಬೇಕು ಅನ್ನತಕ್ಕಂಥ ಉಪದೇಶವನ್ನು ಕೊಡ್ತಾರಂತೆ. ಅದಕ್ಕೆ ನಿದರ್ಶನ ಇವನು ಪರೀಕ್ಷಿತನನ್ನು ಹುಡುಕಿಕೊಂಡು ಬಂದಿದ್ದಾರೆ ಶುಕಮುನಿಗಳು. ಅನಿರೀಕ್ಷಿತವಾಗಿ ಶುಕಮುನಿಗಳು ಬಂದಾಗ ಋಷಿಗಳೆಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನು ಸಲ್ಲಿಸಿ ಸ್ವಾಗತ ಮಾಡ್ತಾರೆ. ಶುಕಮುನಿಗಳಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ ಇದೆ. ಸಾಕ್ಷಾತ್ ರುದ್ರಾವತಾರಿಗಳು, ಸೌಂದರ್ಯ ಶಿಖಾಮಣಿಗಳು ಆಗಿದ್ದಾರೆ ಆ ಶುಕಮುನಿಗಳು. ಅವರ ಮುಖ ಕಮಲ ಸೌಂದರ್ಯದ ಸಮುದ್ರದ ಹಾಗೆ ಉಂಟು. ಉತ್ತಮ ರೀತಿಯಿಂದ ಸತ್ಕರಿಸಿ ಎತ್ತರವಾದ ಆಸನವನ್ನು ಕೊಟ್ಟು ಅವರನ್ನು ಕುಳ್ಳಿರಿಸಿ ಪರೀಕ್ಷಿತ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ಮರಣಕ್ಕೆ ಹತ್ತಿರನಾದ ವ್ಯಕ್ತಿ ಏನನ್ನು ಶ್ರವಣ ಮಾಡಬೇಕು, ಕಿವಿಯಿಂದ ಏನನ್ನು ಕೇಳಬೇಕು, ಇದನ್ನೆಲ್ಲವನ್ನು ನಮಗೆ ತಿಳಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಆ ಪರೀಕ್ಷಿತ ರಾಜ. ಅದಕ್ಕೆ ಮುಂದೆ ಭಾಗವತದ ಒಂದು ಪ್ರವೃತ್ತಿಯ ಒಂದು ಸಂದರ್ಭವನ್ನು ಮುಂದಿನ ಇದರಲ್ಲಿ ನಾವು ವಿಚಾರ ಮಾಡೋಣ. ಅದರ ವಿಚಾರ ಮುಂದೆ ಇದು ಈಗ 1ನೇ ಸ್ಕಂದ. ಆ ಸ್ಕಂದದಲ್ಲಿ ಅಂತ್ಯದ ಒಂದು ಘಟ್ಟ. ಮುಂದಿನ ಪ್ರವಚನದಲ್ಲಿ ಅದರ ವಿಷಯವನ್ನು ಮುಂದುವರಿಸೋಣ ಅಂತೇಳಿ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.